ಕೊಣ ಶಬ್ದೆ ಅಂತ ಒಂದು ಧಾತು. ಆ ಧಾತುವನ್ನು ಹೇಗೆ ಪ್ರಯೋಗ ಮಾಡುವುದು ಅನ್ನೋದನ್ನು ನಾವು ಇದು ಗಮನಿಸಬೇಕು. ಭಾಗವತದಲ್ಲಿ ಬಂದ ಪ್ರಯೋಗಗಳನ್ನು ಗಮನಿಸೋಣ. ಅದು ಕೌಮುದಿ ಧಾತು 450ನೇ ಸಂಖ್ಯೆ. ಅದು ಪರಸ್ಮೈಪದಿ ಭ್ವಾದಿ ಧಾತು, ಅಕರ್ಮಕ ಧಾತು, ಸೇಟ್ ಧಾತು. ಆ 518ನೇ ಧಾತು ಸಂಖ್ಯೆ ಧಾತು ಗಣನೆಯಲ್ಲಿ. ಕೌಮುದಿ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 450ನೇದು ಅಂತ ಕಾಣಿಸ್ತದೆ. ಕೊಣತಿ ಅಂತ ಹೀಗೆ ಲಟ್ಲಕಾರದಲ್ಲಿ ಅದರ ರೂಪ ಆಗ್ತದೆ. ಮತ್ತೆ ಚಕ್ವಾಣ ಅಂತ ಲಿಟ್ಲಕಾರದಲ್ಲಿ, ಅಕ್ವಣತ್ ಅಂತ ಲಂಗ್ಲಕಾರದಲ್ಲಿ, ಅಕ್ವಣೀತ್ ಅಥವಾ ಅಕ್ವಾನೀತ್ ಅಂತ ಲುಂಗ್ಲಕಾರದಲ್ಲಿ, ಹೀಗೆಲ್ಲ ಅದರ ಪ್ರಯೋಗಗಳು ಕಾಣ್ತವೆ. ಅದನ್ನ ಭಾಗವತದಲ್ಲಿ ಬೇರೆ ಬೇರೆ ಥರ ಪ್ರಯೋಗ ಮಾಡಿರ್ತಾರೆ. ಆ ಪ್ರಯೋಗ ಮಾಡಿದ್ದನ್ನು ಹೀಗೆ ನಾವು ಗಮನಿಸಬಹುದು. ಕೊಣ ಅನ್ನುವುದು ಅಕರ್ಮಕ ಧಾತು. ಅಲ್ಲಿ ಅದನ್ನು ಅಕರ್ಮಕಾರ್ಥದಲ್ಲಿ ಪ್ರಯೋಗ ಮಾಡುವುದು ಹೇಗೆ ಮತ್ತು ನಿಜಂತ ಆದಾಗ ಅದು ಹೇಗಾಗ್ತದೆ ಅನ್ನುವುದನ್ನೆಲ್ಲ ಸ್ವಲ್ಪ ನಾವು ಗಮನಿಸಿದರೆ ನಮ್ಮ ವ್ಯವಹಾರದಲ್ಲೂ ಕೂಡ ಅದನ್ನು ತರಬಹುದು. ಮನೋಹರವಾದಂಥ ಆದರೆ ಸ್ವಲ್ಪ ಜೋರಾದಂಥ ಶಬ್ದ ಏನೋ ಅದು ಅಂತ ನಂಗೆ ಕಾಣಿಸ್ತದೆ. ಜೋರಾಗಿ ಅಂತ ಅಲ್ಲೇನೂ ಇಲ್ಲ, ಕೊಣ ಶಬ್ದ ಅಂತ ಅಷ್ಟು ಮಾತ್ರ ಇದೆ. ಭಾಗವತದ 3ನೇ ಸ್ಕಂದದ 23ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ ಒಂದಿದೆ. ಸ್ವಯಂಭೂ ಮನುವಿನ ಮಗಳು ದೇವಹೂತಿ ಹೀಗೆ ವರ್ಣನೆಗೆ ವಿಷಯ ಆಗ್ತಾಳೆ. ಯಾಂ ಹರ್ಮ್ಯ ಪೃಷ್ಠೆ ಕೊಣದಂಗ್ರಿಶೋಭಾಂ ವಿಕ್ರೀಡಿತಂ ಕಂದುಕ ವಿಫಲಾಕ್ಷೀಂ ವಿಶ್ವಾವಸುರ್ ನೆಪತತ್ ಸ್ವಾದ್ ವಿಮಾನಾತ್ ವಿಲೋಕ್ಯ ಸಮೂಹ ವಿಮೂಢಚೇತಾ ಅಂತ. ಅರಮನೆಯ ಮೇಲ್ಭಾಗದಲ್ಲಿ ಈಕೆ ಕಾಲ್ಗೆಜ್ಜೆ ಧ್ವನಿ ಮಾಡುತ್ತಾ ತನ್ನ ಚಂಚಲವಾದ ಕಣ್ಣುಗಳಿಂದ ಚೆಂಡಾಟ ಆಡ್ತಾ ಇದ್ಲು. ಆಗ ಆಕಾಶದಲ್ಲಿ ಬರ್ತಿದ್ದಂಥ ವಿಶ್ವಾವಸು ಅವಳನ್ನು ನೋಡಿ ಮೋಹಪರವಶನಾಗಿ ಪ್ರಜ್ಞೆ ತಪ್ಪಿ ವಿಮಾನದಿಂದ ಕೆಳಗೆ ಉರುಳಿದ ಅಂತ. ಅದು ನಮಗೆ ಬೇಕಾದ್ದಲ್ಲ. ಕೊಣದಂಗ್ರಿ ಶೋಭಾಂ, ಅವಳ ಕಾಲು ಶಬ್ದ ಮಾಡ್ತಾ ಇತ್ತು. ಕಾಲು ಶಬ್ದ ಮಾಡುವುದು ಅಂದರೆ ಕಾಲು ಗೆಜ್ಜೆ ಶಬ್ದ ಮಾಡ್ತಾ ಇತ್ತು. ಕಾಲು ಶಬ್ದ ಮಾಡ್ತಿತ್ತು ಅಂತಲೇ ಅಲ್ಲಿ ಶಬ್ದ ಇರೋದು ಅದೇ. ಕೊಣತ್ತಾದಂಥ ಶಬ್ದ ಮಾಡ್ತಿರುವ ಅಂಗ್ರಿ, ಆ ಅಂಗ್ರಿಯ ಶೋಭಾ ಉಳ್ಳವಳು ಇವಳು. ಕೊಣಶ್ಚಾಸವು ಅಂಗ್ರಿಶ್ಚ ಕೊಣದಂಗ್ರಿ ಕೊಣದಂಗ್ರೇ ಶೋಭಾ ಯಸ್ಯಾಸ್ಸ. ಹೀಗೆ ಅಂಗ್ರಿ ಕೊಣತಿ ಇದು ಅಣಿಜಂತ ಲಟ್ಲಕಾರ. ಮತ್ತೆ ಇದು 3ನೇ ಸ್ಕಂದದ 23ನೇ ಅಧ್ಯಾಯದ 17ನೇ ಶ್ಲೋಕ ಆಯಿತು. ಅದೇ 3ನೇ ಸ್ಕಂದದ 16ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಲಕ್ಷ್ಮೀದೇವಿಯ ವರ್ಣನೆ ಇದೆ. ಶ್ರೀರೂಪಿಣಿ ಕೊಣಯತಿ ಚರಣಾರವಿಂದಂ ಲೀಲಾಂಬುಜೇನ ಹರಿಸದ್ಮನಿ ಮುಕ್ತದೋಷ ಸಂಲಕ್ಷ್ಯತೆ ಸ್ಫಟಿಕ ಕುಡ್ಯ ಉಪೇತ ಹೇಮ್ನಿ ಸಮಾದ್ಯತೀವ ಯದನುಗ್ರಹಣಿ ಅನ್ಯಯತ್ನಾಹ ಅಂತ. ಲಕ್ಷ್ಮೀದೇವಿ ವೈಕುಂಠದಲ್ಲಿದ್ದಾಳೆ. ಪಾದಕಮಲದ ಗೆಜ್ಜೆಗಳ ನಾದವನ್ನು ಅವರು ಹೊರಹೊಮ್ಮಿಸ್ತಾ ಇದ್ದಾಳೆ. ಕೈಯಲ್ಲಿ ಆ ಒಂದು ಕಮಲವನ್ನು ಅವಳು ತಿರುಗಿಸ್ತಾ ಇದ್ದಾಳೆ. ಅವಳು ಹೆಜ್ಜೆ ಇಡುವಾಗ ಆ ಸ್ಫಟಿಕದ ಗೋಡೆಗಳಲ್ಲಿ ಅವಳ ಪ್ರತಿಬಿಂಬ ಕಾಣಿಸ್ತದೆ. ಅದರಿಂದ ಅವಳು ಆ ದೇವಿ ಆ ಗೋಡೆಯನ್ನು ಆ ಕಮಲದಿಂದ ಗುಡಿಸುವಂತೆ ಕಾಣುತ್ತಾಳೆ ಅಂತ ಹೀಗೆ ಅಲ್ಲಿ ಕಾಣಿಸ್ತದೆ. ಉಳಿದವಳು ಗುಡಿಸುವಂತೆ ಕಾಣ್ತಾಳೆ ಅನ್ನುವುದೆಲ್ಲ ನಮ್ಗೆ ಇಲ್ಲೇನು ಬೇಕಾಗಿಲ್ಲ. ಕೊಣಯತಿ ಚರಣಾರವಿಂದಂ, ಚರಣಾರವಿಂದ ಇದು ನಿಜಂತ್ವ ಪ್ರಯೋಗ. ಚರಣಾರವಿಂದಂ ಕೊಣತೆ, ಅವಳ ಪಾದ ಕಮಲ ಅನ್ನುವುದು ಕೊಣತೆ, ಅದು ಅಣಿಜಂತ. ಅಲ್ಲಿ ಹಿಂದೆ ಹೇಗೆ ದೇವಹೂತಿಯ ಬಗ್ಗೆ ಬಂತೋ ಹಾಗೆ ಈ ದೇವಿ ಕೊಣಯತಿ, ಹೀಗಾದ್ರೆ ನಿಜಂತ ಇದು. ಹೀಗೆ ಶ್ರೀರೂಪಿಣಿ ಕೊಣಯತಿ ಅಂತ ಈಗಿನ ಭಾಗವತದಲ್ಲಿ ಕಂಡು ಬರ್ತದೆ. ಈಗಿನ ವ್ಯಾಕರಣದಲ್ಲಿ ಅದು ಕ್ವಾಣಯತಿ ಅಂತ ಕ್ವಾ ಅಂತ ದೀರ್ಘವಾಗಿ ಕಾಣಿಸ್ತದೆ.
ಇದೊಂದು ವ್ಯತ್ಯಾಸ ಇದೆ. ಪಾಣಿನಿಯ ನಿಯಮವನ್ನು ಮೀರಿದಂತಹ ಒಂದು ಪ್ರಯೋಗ ಇದು ಅಂತ ತಿಳ್ಕೊಳ್ಬಹುದು. ಅಂತೂ ಚರಣಾರವಿಂದಂ ಕೊಣತೆ, ಚರಣಾರವಿಂದಂ ಸ್ತ್ರೀ, ಅವಳು ಯಾರು ಆ ಚರಣಾರವಿಂದದ ಒಡತಿ ಯಾರು, ಲಕ್ಷ್ಮೀದೇವಿ ಆಗಲಿ ದೇವಹೂತಿ ಆಗಲಿ, ಅವಳು ಕೊಣಯತಿ ಅಂತ ಹೀಗಿದ್ರೆ ಪ್ರಯೋಗ ನಾವು ವ್ಯವಹಾರದಲ್ಲಿ ತರಬಹುದಾದ್ದು. ಗೆಜ್ಜೆ ಅಂತಲ್ಲಿ ಶಬ್ದ ಇಲ್ಲ, ಆದರೆ ಹಾಗೆ ನಾವು ವ್ಯವಹಾರದಲ್ಲಿ ತರಲಿಕ್ಕೆ ಸುಂದರವಾದಂಥ ಒಂದು ಪ್ರಯೋಗ ಇದೆ.